ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿದ್ರು, ಅಧಿಕಾರವನ್ನು ಹಿಡಿದ್ರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಇನ್ನುಳಿದಂಥ 2 ವರ್ಷಕ್ಕೆ ಕರ್ನಾಟಕದಲ್ಲಿ ನಡೆಯಲಿರುವಂಥದ್ದು ಡಿ.ಕೆ. ದರ್ಬಾರ್ ಅಂತಲೇ ಹೇಳಬಹುದು. ಡಿ.ಕೆ. ಅವರ ಸಚಿವ ಸಂಪುಟವನ್ನು ಯಾರೆಲ್ಲ ಸೇರಬೇಕು ಅನ್ನುವಂಥದ್ದು ದೊಡ್ಡ ಕಸರತ್ತೇ ನಡೆದಿತ್ತು ದೆಹಲಿಯಲ್ಲಿ. ಹೈಕಮಾಂಡ್ ನಾಯಕರು ಕೂಡ ಯಾರನ್ನ ಪ್ರದೇಶವಾರು, ಜಾತಿವಾರು, ಸಮುದಾಯವಾರು, ಯಾರ ಕಾರ್ಯಕ್ಷಮತೆ ಹೇಗಿದೆ, ಕಾರ್ಯವೈಖರಿ ಹೇಗಿದೆ, ಸೀನಿಯರ್ಸ್ ಹಂಗೆ ನೋಡೋಕ್ಕೋದ್ರೆ ಏನು ನಿನ್ನೆ 13 ಜನ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಂದು ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು ನೂತನ ಸಚಿವರು. ಅವರಲ್ಲಿ ಬಹುಪಾಲು ಸೀನಿಯರ್ಸೇ ಇದ್ದಾರೆ. ಅಂದರೆ ಈಗಾಗಲೇ ಕೆಲಸವನ್ನು ಮಾಡಿ ಅನುಭವ ಹೊಂದಿರುವಂತಹ ಹಿರಿಯರಿಗೇನೆ ಈ 10ರಿಂದ 13 ಜನ ಏನು ಪ್ರಮಾಣ ವಚನ ತಗೊಂಡ್ರು ನೂತನ ಸಚಿವರು, ಅವರಿಗೆ ಮಣೆ ಹಾಕಲಾಗಿದೆ. ಅಂದರೆ ಅನುಭವದ ಮೇರೆಗೆ ಇನ್ನುಳಿದಂಥ 2 ವರ್ಷ ಉತ್ತಮವಾದಂಥ ಆಡಳಿತವನ್ನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕೊಡಲಿ ಅನ್ನುವಂಥ ಒಂದು ವಿಚಾರದೊಂದಿಗೆ ಹೈಕಮಾಂಡ್ ಈ ಒಂದು ತೀರ್ಮಾನಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಇನ್ನುಳಿದಂತಹ ಸಚಿವ ಸಂಪುಟ ವಿಸ್ತರಣೆ ಇನ್ನೊಂದು ತಿಂಗಳು ಅಥವಾ 1.5 ತಿಂಗಳಿನಲ್ಲಿ ಆಗಬಹುದು. ಬಟ್ ಲಾಬಿ ಜೋರಾಗಿದೆ, ಆಕಾಂಕ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ. ಯಾರ್ಯಾರಿಗೆ ಅವಕಾಶ ಸಿಗುತ್ತೋ ಅದ್ಯಾವುದು ಗೊತ್ತಿಲ್ಲ. ಬಟ್ ಮೀನ್ ವೈಲ್ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಕೂಡ ಬಹಳಷ್ಟು ಜನ ಇದ್ರು. ಆ ಒಂದು ರೇಸ್ನಲ್ಲಿ ಕೇಳಿಬಂದಂತಹ ಪ್ರಮುಖವಾದಂಥ ಹೆಸರು ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಪ್ರಬಲ ಆಕಾಂಕ್ಷಿಯಾಗಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತನಗೆ ಬೇಕೇ ಬೇಕು ಅಂತ ಈ ವಿಚಾರವಾಗಿ ಅವರು ಕೂಡ ಬೇಕಾದಷ್ಟು ಕಸರತ್ತು ಮಾಡಿದ್ದಾರೆ. ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟಂಥವರು, ನಾಯಕರಲ್ಲಿ ಗುರುತಿಸಿಕೊಂಡಂಥವರು, ಸಿಎಂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವರು ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವರು ಎಷ್ಟೋ ಬಾರಿ ದೆಹಲಿಗೆ ತೆರಳಿ ಅಲ್ಲಿ ಲಾಬಿ ಮಾಡಿದ್ದು ಕೂಡ ಇದೆ. ಆದರೆ ಆಶ್ಚರ್ಯಕರವಾದಂಥ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವರನ್ನು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿರುತ್ತಾರೆ. ಇನ್ಯಾರ ಪಾಲಾಯಿತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ ನೋಡಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಹಿರಿಯ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರ ಪಾಲಾಗಿರುವಂಥದ್ದು. ಇನ್ನು ಮುಂದೆ ಕೆಪಿಸಿಸಿ ಸಾರಥ್ಯವನ್ನು ಬಿ.ಕೆ. ಹರಿಪ್ರಸಾದ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಬಿ.ಕೆ. ಹರಿಪ್ರಸಾದ್ ಬಹಳ ಅನುಭವಿ ಹಿರಿಯ ನಾಯಕರು. ಬಟ್ ಆಗಾಗ್ಗೆ ಪ್ರಧಾನಿ ಮೋದಿಯವರ ವಿಚಾರದಲ್ಲಿ, ಬಿಜೆಪಿಯವರ ವಿಚಾರದಲ್ಲಿ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಬಿ.ಕೆ. ಹರಿಪ್ರಸಾದ್ ಅವರು. ಮತ್ತು ಕಾಂಗ್ರೆಸ್ನ ನಿಯಮ ಏನು ಅಂತ ಹೇಳಿದ್ರೆ, ಒಂದು ರೂಲ್ ಅವ್ರು ಫಾಲೋ ಮಾಡ್ಕೊಂಡು ಬಂದಿರೋದು ಯಾವ ರೀತಿ ಅಂತ ಹೇಳಿದ್ರೆ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರುತ್ತಾರೋ ಅವರೇ ಮುಂಬರುವಂತಹ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅಂದರೆ ಪಕ್ಷ ಗೆದ್ದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಆಗಿರ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಫಾಲೋ ಮಾಡ್ಕೊಂಡು ಬಂದಿರುವಂಥ ಒಂದು ನಿಯಮ. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಏರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರು ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಬಟ್ ಅವರಿಗೆ ಆ ಒಂದು ಆಸೆ ಪೂರೈಸೋದಕ್ಕೆ ಆಗಲಿಲ್ಲ. ಹೈಕಮಾಂಡ್ ನಾಯಕರು ಅವರ ಆಸೆಗೆ ತಣ್ಣೀರೆರಚಿದ್ದಾರೆ, ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿಲ್ಲ, ಬಿ.ಕೆ. ಹರಿಪ್ರಸಾದ್ ಅವರ ಪಾಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ, ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವಂತಹ ಹೈಕಮಾಂಡ್ ನಾಯಕರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದಂಥ ಮುಂದುವರೆದಂಥ ಭಾಗದಲ್ಲಿ ಇವರು ಬಿ.ಕೆ. ಹರಿಪ್ರಸಾದ್ ಅವರು ಏನು ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ನೇರವಾದಂತಹ ಸ್ಪಷ್ಟವಾದಂತಹ ಸಂದೇಶ ಮತ್ತು ಎಚ್ಚರಿಕೆಯನ್ನು ಈ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಅಂದರೆ ಸೂಕ್ತ ಸ್ಥಾನಮಾನದ ಆಕಾಂಕ್ಷಿಗಳಾಗಿದ್ದು ಯಾರಿದ್ರಲ್ಲ ಮತ್ತು ಯಾರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡಿದ್ರಲ್ಲ, ಅವರೆಲ್ಲರಿಗೂ ಒಂದು ಸ್ಪಷ್ಟವಾದಂಥ ಸಂದೇಶ ಮತ್ತು ಎಚ್ಚರಿಕೆಯನ್ನು ಬಿ.ಕೆ. ಹರಿಪ್ರಸಾದ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ನಿಮಗಳಲ್ಲಿ ಯಾರಾದರೂ ಸ್ಥಾನಮಾನ ಮತ್ತು ಅಧಿಕಾರದ ನಿರೀಕ್ಷೆಯಲ್ಲಿದ್ದರೆ, ಅಧಿಕಾರ ಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ನಿಮಗೇನಾದರೂ ಇದ್ದರೆ ನೀವು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ. ಆದರೆ ಪಕ್ಷವನ್ನು ಸಂಘಟಿಸಬೇಕು, ಬಲಪಡಿಸಬೇಕು, ಹೋರಾಟವನ್ನು ಮಾಡಬೇಕು, ಮತ್ತೆ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ರಾಹುಲ್ ಗಾಂಧಿಯವರು ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅವರ ಹೋರಾಟದ ಜೊತೆಗೆ ನಾವು ಕೈ ಜೋಡಿಸಬೇಕು. ಇಂಥ ಮನಸ್ಥಿತಿ ಇದ್ದರೆ, ಇಂಥವ್ರು ಯಾರಾದ್ರಿದ್ದರೆ
ಅಂಥವರು ನನ್ನ ಜೊತೆಗೆ ಬನ್ನಿ ಅನ್ನುವಂಥ ಒಂದು ನೇರವಾದಂಥ ಎಚ್ಚರಿಕೆ ಮತ್ತು ಸಂದೇಶವನ್ನು ಬಿ ಕೆ ಹರಿಪ್ರಸಾದ್ ಕೊಟ್ಟಿರುವಂಥದ್ದು. ಎಸ್, ಯಾಕೆ ಅಂತ ಹೇಳಿದ್ರೆ ಸಚಿವಾಕಾಂಕ್ಷಿಗಳು ಬಹಳಷ್ಟು ಜನ ಇದ್ದರು. ಸದ್ಯಕ್ಕೆ 13 ಜನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಅನ್ನುವಂಥದ್ದು ಗೊತ್ತಿಲ್ಲ, ಯಾರ್ಯಾರಿಗೆ ಯಾವ ಇಲಾಖೆ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಆಕಾಂಕ್ಷಿಗಳಿದ್ದಂಥವರಿಗೆ ನಿರಾಸೆ ಆಗಿರುವುದಂತೂ ಹೌದು. ಹೀಗಾಗಿ ನಿರಾಸೆಗೊಂಡಿರುವಂಥವ್ರು ಇನ್ನೇನೋ ಮಾಡಕ್ಕೆ ಹೊರಡೋದು ಬೇಡ. ನಿಮಗೆ ಅಧಿಕಾರದ ನಿರೀಕ್ಷೆ ಇದ್ದರೆ ಅಂಥವ್ರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಇದ್ದು ಬಿಡಿ. ಆದರೆ ಪಕ್ಷವನ್ನು ಸಂಘಟಿಸಬೇಕು, ಪಕ್ಷಕ್ಕಾಗಿ ಕೆಲಸ ಮಾಡಬೇಕು, ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಆಸೆ ಏನಾದರೂ ಪಕ್ಷದ ಕಟ್ಟಾಳುಗಳಾಗಿ ನೀವಿದ್ದರೆ, ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಬೇಕಾಗಿದ್ದವರು ಯಾರ ಇದ್ದರೆ ಅಂಥವರು ನನ್ನ ಜೊತೆಗೆ ಬನ್ನಿ ಅನ್ನುವಂಥ ಒಂದು ಸಂದೇಶವನ್ನು ಬಿ ಕೆ ಹರಿಪ್ರಸಾದ್ ನೂತನ KPCC ಅಧ್ಯಕ್ಷರು ಕೊಟ್ಟಿರುವಂಥದ್ದು. ಇದು ಬೇಕಾದಷ್ಟು ಚರ್ಚೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ಈ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ. ನೇರವಾಗಿ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟರ ಬಿ ಕೆ ಹರಿಪ್ರಸಾದ್ ಹಾಗಾದರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇನ್ನು ಒಂದೇ ದಿನ ಆಗಿರುವಂಥದ್ದು, ಆಗಲೇ ಏನಾದರೂ ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ಮತ್ತೆ ಅಸಮಾಧಾನ ಏನಾದ್ರು ಇದೆಯಾ? ಡಿ ಕೆ ಶಿವಕುಮಾರ್ CM ಆಗಿರೋದು ಬಿ ಕೆ ಹರಿಪ್ರಸಾದ್ಗೆ ಇಷ್ಟ ಇಲ್ವಾ? ಬೇರೆ ಇನ್ಯಾರಾದರೂ ಆಗಬೇಕಾಗಿತ್ತು ಅನ್ನುವಂಥದ್ದು ಅವರ ನಿರೀಕ್ಷೆ ಇತ್ತಾ? ಹೀಗಾಗಿ ಈ ಥರದ ಏನಾದರೂ ಒಂದು ಅಸಮಾಧಾನದ ಹೇಳಿಕೆಗಳು ಅವರು ಹೊರಗಡೆ ಆಗ್ತಾ ಇದ್ದಾರಾ? ಈ ರೀತಿಯಾದಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಹೀಗಾಗಿ ನೂತನವಾಗಿ KPCC ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತರ್ತಾರಾ, ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.